ನೀವು ರಿಕ್ಕಿಯಿಂದ ನೋಡಿದೀರಾ ಅವರ ಸ್ಟ್ರಗಲ್ಸ್, ಬಟ್ ಅವರು ಕೆಲವು ಕಡೆ ಹೇಳ್ತಾರೆ ನನ್ನ ಹೆಂಡತಿ ಬಂದ ಮೇಲೆನೆ ನನ್ಗೆ ಲಕ್ ಬಂದಿರೋದು ಅಂತ. ಅಗ್ರಿನಾ ಇದು? ಇಲ್ಲ. ಮತ್ತೆ ಅವ್ರು ಯಾಕೆ ಹೇಳಿ ಅಂದರೆ ಅವ್ರು ಪಡೋ ಶ್ರಮಕ್ಕೆ ನಾನು ಅವರಿಗೆ ಹೇಳ್ತಿರ್ತೀನಿ, ದೇವರಿಗೂ ಬೇರೆ ಆಪ್ಷನ್ ಇಲ್ಲ, ನಿಮಗೆ ಬ್ಲೆಸ್ ಮಾಡಲೇಬೇಕು. ಅಷ್ಟು ಕೆಲಸ ಮಾಡ್ತೀರಾ, ಅಷ್ಟು ಹಾರ್ಡ್ ವರ್ಕಿಂಗ್ ಮ್ಯಾನ್, ಅಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಸಿನಿಮಾ ಇಟ್ ಈಸ್ ನಾಟ್ ಲೈಕ್ ವರ್ಕ್ ಎಲ್ಲ ಅಲ್ಲ, ಸಿನಿಮಾನೇ ಲೈಫ್ ಅವರಿಗೆ, ಅವರು ಅದರಲ್ಲೇ ಬದುಕ್ತಿರೋದು. ಸೊ ಹಾಗಿದ್ದಾಗ ನನಗೆ ಆ ಕ್ರೆಡಿಟ್ ನನಗೆ ತುಂಬ ಹೆವಿ ಅನಿಸುತ್ತೆ. ಓಕೆ, ಈಗ ಸಿನಿಮಾ ಎಲ್ಲ ರಿಲೀಸ್ ಆಯ್ತು, ರಿಲ್ಯಾಕ್ಸ್ ಮೂಡಲ್ಲಿ ಎಲ್ಲೆಲ್ಲಿ ಹೋಗಿ ಬಂದ್ರಿ ಅಂತ? ಎಲ್ಲೂ ಹೋಗಿಲ್ಲ, ಇನ್ನೂ ಟೆಂಪಲ್ ಟ್ರಿಪ್ ಎಲ್ಲ ಆಗ್ತಾ ಇದೆ. 2-3 ಫೋಟೋಸ್ ವೈರಲ್ ಆಯ್ತಲ್ಲ, ಆರಾಮಾಗಿ ಕೂತಿರೋದು. ಅದು 2 ಡೇಸ್ ಮಕ್ಳನ್ನ ಕರ್ಕೊಂಡು ಸುಮ್ಮನೆ ಒಂದು ಫಾರ್ಮ್ ಹೌಸಲ್ಲಿ ಸ್ವಲ್ಪ ರಿಷಬು ತುಂಬ ಟಯರ್ಡ್ ಆಗಿದ್ರು, ಎಲ್ಲ ಟ್ರಾವೆಲ್ ಮಾಡಿ ಎಲ್ಲ. ಮಕ್ಳ ಜೊತೆಗೂ ಟೈಮೇ ಸಿಕ್ಕಿಲ್ಲ ಅವರಿಗೆ ಲಾಸ್ಟ್ 3 ಇಯರ್ಸಿಂದ. ಐ ವಾಂಟೆಡ್ ಹಿಮ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಕಿಡ್ಸ್. ಅದಕ್ಕೆ 2 ಡೇಸ್ ರಿಲ್ಯಾಕ್ಸ್ ಮಾಡಿ ವಾಪಸ್ ಬಂದ್ವಿ. ನಾನಿದ್ದೇನಲ್ಲ. ನಿಮ್ಗೆ ಎಲ್ಲ ರಿಷಬ್ ಅವರ ಗುಣ ಇಷ್ಟ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂದರೆ ಏನು? ಏನಂದರೆ ಜಾಸ್ತಿ ಅವ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಕೆಲಸ ಅಂತ ಅಂದರೆ ತುಂಬ ಅಂದರೆ ಸ್ಟ್ರೈನ್ ಆಗುತ್ತಲ್ಲ, ಲೈಕ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲ 24 hours ಅದನ್ನೇ ಯೋಚನೆ ಮಾಡ್ತಿದ್ರೆ. ಸೊ ನಾನು ಹೇಳ್ತಿರ್ತೀನಿ ಸಮ್ಟೈಮ್ಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಒಂದು ಸ್ವಲ್ಪ ಪಾಸ್ ಮಾಡಿ, ಒಂದು ಸ್ವಲ್ಪ ಲೈಫಲ್ಲಿ ಒಂದು ರಿಫ್ಲೆಕ್ಷನ್ನು ಬೇಕಲ್ಲ. ಸೊ ಆರಾಮಾಗಿ ಇರಿ ಅಂತ ಅಂದ್ಕೊಂಡು ಅದನ್ನು ಕೇಳಲ್ಲ. ಇವಾಗ ಸ್ಟಾರ್ಟ್ ಮಾಡಬೇಕು, ಹಿ ನೀಡ್ಸ್ ರೆಸ್ಟ್. ಇವಾಗ ತುಂಬ ಖುಷಿ ಇದೆ ಲೈಫಲ್ಲಿ ಸಕ್ಸಸ್ ಪಡೆದಿದ್ದೀರ. ಅಂದರೆ ಆವಾಗಿನ ಪ್ರಗತಿಗೂ ಇವಾಗಿನ ಪ್ರಗತಿಗೂ ತುಂಬ ಚೇಂಜಸ್ ಇದೆ, ಆದರೆ ಬಿಹೇವಿಯರಲ್ಲ, ಲುಕ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳಲ್ಲಾಗಿರ್ಬೋದು ಬದಲಾವಣೆ ಇದೆ. ಬಿಹೇವಿಯರ್ ಅವತ್ತು ನಾವು ಪ್ರಗತಿಯನ್ನು ಹೆಂಗೆ ಮಾತಾಡ್ತಿದ್ವಿ, ಇವತ್ತು ಅದೇ ಥರ ಮಾತಾಡ್ತಿದ್ವಿ. ಮಾತಲ್ಲಿ ಯಾವುದೇ ಬದಲಾವಣೆ ಇಲ್ಲ, ವ್ಯಕ್ತಿತ್ವದಲ್ಲೂ ಬದಲಾವಣೆ ಆಗಿಲ್ಲ. ಬಟ್ ಅಂದರೆ ಅದನ್ನು ಯಾವ ಥರ ಅದೆಲ್ಲರೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೆಂಗೆ ಬರ್ತಿದ್ದೀರಾ ಅಂತ. ಅದು ಮೇಂಟೈನ್ ಮಾಡೋಂಥದ್ದಲ್ಲ. ಅಂದರೆ ನನಗೇನು ಅನ್ಸುತ್ತೆ ಅಂದರೆ, ಇವತ್ತಿಗೆ ನಮಗೇನು ಯಾರ್ಯಾರ ಲೈಫಲ್ಲಿ ಏನೇನು ಸಿಗಬೇಕಂತ ಇರುತ್ತೆ, ಯಾವಾಗ ಸಿಗಬೇಕಂತ ಇರುತ್ತೆ, ಅದು ಸಿಗುತ್ತೆ. ಆ್ಯಂಡ್ ಲೈಫ್ ನಾನು ಅವಾಗ ಹೇಳಿದ ಥರ ಇಲ್ಲಿಂದ ಇಲ್ಲೂ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೂ ಬರುತ್ತೆ, ಯಾವುದು ಶಾಶ್ವತ ಅಲ್ಲ ಲೈಫಲ್ಲಿ. ಸೊ ಇವತ್ತು ನಮಗೆ ಸಿಕ್ಕಿರೋ ಫೇಮ್ ಆಗಿರಲಿ, ಮನಿ ಆಗಿರಲಿ, ಸಕ್ಸಸ್ ನಾವು ಅದು ನಿಮ್ಮ ಒಟ್ಟಿಗೆ ಶೇರ್ ಮಾಡಲ್ಲ. ಏನು ಹಾರ್ಡ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಒಂದು ಸ್ಮೈಲ್ ಮಾಡೋದು, ಚೆನ್ನಾಗಿ ಮಾತಾಡ್ಸೋದು, ಒಂದು ರೆಸ್ಪಾನ್ಸ್ ಕೊಡೋದು, ಯಾರೇ ಆಗಿರ್ಬೋದು. ಸೊ ಅದು ಬೇಸಿಕ್ ಹ್ಯೂಮನ್ ಇದು ಅದು. ಸೊ ಅದನ್ನು ಅದು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ, ಚೇಂಜ್ ಆಗಲೂಬಾರ್ದು ಅನ್ಸುತ್ತೆ. ಐ ಪ್ರೇ ಫಾರ್ ದ್ಯಾಟ್. 2-3 ಸಿನಿಮಾದಲ್ಲಿ ಸೈನ್ ಹಾಕಿದ್ದಾರೆ ರಿಷಬ್ ಅವರು. ಯಾವಾಗಿಂದ ಶುರುವಾಗುತ್ತೆ, ಯಾವ್ಯಾವ ಸಿನಿಮಾ ಶುರು ಮಾಡ್ತಿದ್ದಾರೆ? ಅದೇ ಫಸ್ಟ್ ಇವಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ಒಂದು ಸಿನಿಮಾ ಆದಮೇಲೆ ಒಂದು ಬ್ರೇಕ್ ತೊಗೊಂಡು ನೆಕ್ಸ್ಟ್ ಸಿನಿಮಾ ಮಾಡಬೇಕು, ರಿಫ್ರೆಶ್ ಆಗಿ ಹೋಗಬೇಕು ಅಂತ. ಅದನ್ನು ಕೇಳ್ತಿರ್ಲಿಲ್ಲ ರಿಷಬ್. ಯಾವಾಗಲೂ ಏನಾದರೂ ಒಂದು ಐಡಿಯಾ ಬಂದ ತಕ್ಷಣ ಅದರಿಂದ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ರು. ಈ ಸಲ ಅವ್ರಿಗೇನೆ ಅನಿಸಿದೆ ಅವರು ರೆಸ್ಟ್ ಮಾಡಬೇಕು ಅಂತ. ಗೊತ್ತಿಲ್ಲ ಎಷ್ಟು ಬಟ್ ತುಂಬ ಟೈಮೆಲ್ಲ ಕೂತ್ಕೊಳ್ಳೋ ಜನ ಅಲ್ಲ ಅವರು. ನೋಡೋಣ ಎಷ್ಟು ದಿನ ರೆಸ್ಟ್ ಮಾಡ್ತಿದ್ದಾರೆ ಅಂತ. ಸದ್ಯಕ್ಕೆ ಹನುಮಾನ್ ಒಂದು ಫೈನಲ್ ಆಗಿದೆ, ಅದು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಾಜೆಕ್ಟ್ಗಳು ನೋಡಬೇಕು. ಲಾಸ್ಟ್ ಟೈಮ್ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಈ ಸಲ ಯಾವ ಅವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಬಂದರೆ ಖುಷಿ ಇರುತ್ತೆ ಅಂತ. ಅವಾರ್ಡ್ಸ್ ಎಲ್ಲದಕ್ಕಿಂತ ಜನರದ ಪ್ರೀತಿ ಇದೆಯಲ್ಲ, ಇದನ್ನು ಗಳಿಸೋದು ತುಂಬ ಕಷ್ಟ. ಅಂದರೆ ರಿಷಬ್ ಬ್ಲೆಸ್ಡ್. ಇಷ್ಟು ಲಾಸ್ಟ್ ಸಿನಿಮಾ ಆಗಿರ್ಬೋದು, ಎಷ್ಟೊಂದು ಸಿನಿಮಾ ಅಂದರೆ ಅವ್ರ ಜರ್ನಿ ತೊಗೊಂಡ್ರೆ, ನಾನು ಕಮರ್ಷಿಯಲಿ ನಂಬರ್ಸ್ ಪ್ಯಾನ್ ಇಂಡಿಯಾ ಆ ಥರದಲ್ಲಿ ಹೇಳ್ತಾ ಇಲ್ಲ, ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇಲ್ಲ. ನಾನು ಬಿಗಿನಿಂಗಿಂದ ನೋಡಿರೋದ್ರಿಂದ ಅವರೊಂದು ಡೈರೆಕ್ಟರಾಗಿ ಬಂದರು, ಜನ ಕೈ ಹಿಡಿದ್ರು. ಅವರೊಂದು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಒಂದು ಚಿಕ್ಕ ಬಜೆಟ್ ಸಿನಿಮಾ ಸರ್ಕಾರಿ ಅಂತ, ಸರ್ಕಾರಿಯಿಂದ ಸ್ಟಾರ್ಟ್ ಮಾಡಿದ್ದು, ಅದನ್ನು ಜನ ಕೈ ಹಿಡಿದ್ರು, ಆಶೀರ್ವಾದ ಮಾಡಿದರು. ಅವರೊಂದು ಹೀರೋ ಆದರು ಬೆಲ್ ಬಾಟಮಲ್ಲಿ, ಅವತ್ತು ಕೂಡ ಆಶೀರ್ವಾದ ಮಾಡಿದರು. ನೆಕ್ಸ್ಟು ಅವರೇ ತೊಗೊಂಡೋಗಿ ಒಂದು ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರು. ಸೊ ಇಷ್ಟು ಪ್ರೀತಿ, ಇಷ್ಟು ಬ್ಲೆಸ್ಸಿಂಗ್ ಸಿಕ್ಕಿದೆ ಅಲ್ಲ, ಅದೇ ದೊಡ್ಡ ವಿಷಯ. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು ಲೈಫಲ್ಲಿ ಅಂತ ಅನ್ಸುತ್ತೆ.